ಮೈಸೂರಿನ ಉದಯಗಿರಿ ಠಾಣೆಯ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿವಾದಿತ ಪೋಸ್ಟ್ ಹಾಕಿದ್ದಂಥ ಆರೋಪಿ ಸತೀಶ್ಗೆ ಜಾಮೀನು ಸಿಕ್ಕಿದೆ. ಮೈಸೂರಿನ 2ನೇ ಸಿವಿಲ್ ಕೋರ್ಟ್ನಿಂದ ಈ ಆದೇಶ ಲಭ್ಯವಾಗಿದೆ. ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ, ಡಿಸಿಪಿ ವಾಹನದ ಮೇಲೆಯೂ ಕೂಡ ಕಲ್ಲು ತೂರಾಟ. ಅದಕ್ಕೆ ಮೂಲ ಘಟನೆಗೆ ಕಾರಣ ಅಂತ ಹೇಳಿದ್ರೆ ಒಂದು ವಿವಾದಿತ ಪೋಸ್ಟ್ ಅದು. ಆ ವಿವಾದಿತ ಪೋಸ್ಟ್ ಹಾಕಿದ್ದಂಥ ಕಾರಣಕ್ಕಾಗಿ ಸತೀಶ್ ಎಂಬಾತನನ್ನು ಪೊಲೀಸರು ಅರೆಸ್ಟ್ ಮಾಡಿ ಜೈಲಿಗೆ ಕಟ್ಟಿದ್ರು. ಅಂದರೆ ಆತನನ್ನು ಜುಡಿಷಿಯಲ್ ಕಸ್ಟಡಿಗೆ ಕಳಿಸಲಾಗಿದೆ. ಇದೀಗ ಸತೀಶ್ಗೆ ಷರತ್ತುಬದ್ಧ ಜಾಮೀನು ಕೊಟ್ಟಿದೆ ಕೋರ್ಟ್. ಫೆಬ್ರವರಿ 10ರಂದು ಮೈಸೂರಿನ ಉದಯಗಿರಿಯಲ್ಲಿ ಗಲಾಟೆ ಆಗಿತ್ತಲ್ಲ, ಆ ಗಲಾಟೆಯಲ್ಲಿ ಆ ವಿವಾದಿತ ಪೋಸ್ಟ್ನಿಂದ ಗಲಭೆ ಸೃಷ್ಟಿಯಾಗಿತ್ತು. ಸತೀಶ್ ಪರವಾಗಿ ವಾದವನ್ನು ಮಾಡಿದ್ರು ಹಮ್ಮ ಭಾಸ್ಕರ್. 2ನೇ ಅಪರ ಸಿವಿಲ್ ಕೋರ್ಟ್ನಲ್ಲಿ ಜಡ್ಜ್ ಸರೋಜಾ ಅವರು ಬೇಲನ್ನು ನೀಡಿ ಆದೇಶ ಮಾಡಿದ್ದಾರೆ. ಇಡೀ ಮೈಸೂರನ್ನು ಬೆಚ್ಚಿ ಬೀಳಿಸಿದಂಥ ಪ್ರಕರಣ ಅದು. ಉದಯಗಿರಿ ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ತೂರಾಟ ಸೇಮ್ ಆಸ್ ಇಟ್ ಈಸ್. ಇಂಥದ್ದೇ ಘಟನೆ ಹುಬ್ಬಳ್ಳಿಯಲ್ಲೂ ಕೂಡ ನಡೆದಿತ್ತು. ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯ ಮೇಲೆ ಕೆಲ ಕಿಡಿಗೇಡಿಗಳ ಹಲವು ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿದ್ರು. ಇಲ್ಲಿಯೂ ಕೂಡ ಅಂಥದ್ದೇ ಘಟನೆ, ಸೇಮ್ KJ ಹಳ್ಳಿ DJ ಹಳ್ಳಿಯಲ್ಲಿ ನಡೆದಿರುವಂಥ ಘಟನೆಯನ್ನು ಹೋಲಿಕೆ ಆಗುವಂಥ ಕಲ್ಲು ತೂರಾಟ ಆಯಿತು. ಗುಂಪೊಂದು ಕಲ್ಲು ತೂರಾಟ ಮಾಡಿ ಪೊಲೀಸರನ್ನು ಹೆದರಿಸುವಂಥ ಪ್ರಯತ್ನದಲ್ಲಿ ತೊಡಗಿತ್ತು. ಆನಂತರದಲ್ಲಿ DCP ವಾಹನ ಹೋದರೂ ಕೂಡ DCPಯ ವಾಹನದ ಮೇಲೆ ಕೂಡ ಕಲ್ಲು ತೂರಾಟ ಮಾಡಿ ಅವರನ್ನು ಗಾಯಗೊಳಿಸುವಂಥ ಪ್ರಯತ್ನ ಆಗಿತ್ತು. ಇನ್ನು ಘಟನೆಯ ಮೂಲಕ್ಕೆ ಹೋದರೆ, ಘಟನೆಯ ಮೂಲ ನೋಡಿ DCP ವಾಹನ. ಸೊ ಘಟನೆಯ ಮೂಲ ಅಂತ ಹೇಳಿದ್ರೆ ಸತೀಶ್ ಎಂಬಾತ, ಆತನ ಫೋಟೋ ಕೂಡ ತೋರಿಸ್ತೀವಿ ನಾವು. ಸತೀಶ್ ಎಂಬಾತ ಒಂದು ವಿವಾದಾತ್ಮಕ ಪೋಸ್ಟ್ ಹಾಕಿದ್ದ, ಹೇಗೆ KJ ಹಳ್ಳಿ DJ ಹಳ್ಳಿಲಿ ಆಗಿತ್ತಲ್ಲ ಅದೇ ರೀತಿ. ಸೊ ಅದರಿಂದ ಉದ್ರಿಕ್ತಗೊಂಡಂಥ ಜನ ಹೀಗೆ ಕಲ್ಲು ತೂರಾಟ ಮಾಡಲಿಕ್ಕೆ ಶುರು ಮಾಡಿದರು. ಮೂಲ ಘಟನೆಗೆ ಕಾರಣವಾಗಿರುವಂಥ ವ್ಯಕ್ತಿಯನ್ನು ಪೊಲೀಸರು ಅರೆಸ್ಟ್ ಮಾಡಿದರು. ಆತನನ್ನು ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗಿತ್ತು. ಇದೀಗ ಕೋರ್ಟ್ನಲ್ಲಿ ವಾದ ಪ್ರತಿವಾದ ಆಲಿಸಿದಂಥ ನ್ಯಾಯಾಧೀಶರು ಆತನಿಗೆ ಜಾಮೀನು ಮಂಜೂರು ಮಾಡಿದ್ದಾರೆ. ಜಾಮೀನು ಮಂಜೂರು ಮಾಡುವಂಥ ಕೆಲವಷ್ಟು ಕಂಡೀಷನ್ಸ್ಗಳನ್ನು ಕೂಡ ಹಾಕಿದ್ದಾರೆ. ಏನೆಲ್ಲ ಕಂಡೀಷನ್ಸ್ಗಳು ಹಾಕಿದ್ದಾರೆ ಅಂತ ಇನ್ನಷ್ಟೇ ನೋಡಬೇಕಾಗಿದೆ. ಮೈಸೂರಿನ ಸಿವಿಲ್ ಕೋರ್ಟ್ನಿಂದ ಈ ಆದೇಶವನ್ನು ಮಾಡಲಾಗಿದೆ. ಫೆಬ್ರವರಿ 10ಕ್ಕೆ ನಡೆದಿರುವಂಥ ಘಟನೆ, ಗಲಾಟೆ. ಸೊ ಹೀಗಾಗಿ ಅವರ ಪರವಾಗಿ ಹಮ್ಮ ಭಾಸ್ಕರ್ ವಾದವನ್ನು ಮಂಡಿಸಿದ್ರು. ಆ ವಾದಕ್ಕೆ ಜಯವಾಗಿದೆ. ಈತನಿಗೆ ಷರತ್ತುಬದ್ಧ ಕೆಲವಷ್ಟು ಕಂಡೀಷನ್ಸ್ಗಳಿರುತ್ತೆ. ತನಿಖೆಗೆ ಸಹಕರಿಸಬೇಕು, ಸಾಕ್ಷ್ಯಗಳನ್ನು ನಾಶ ಮಾಡಬಾರ್ದು, ಅಥವಾ ಘಟನೆ ನಡೆದಿರುವಂಥ ಸ್ಥಳದಿಂದ ಎಲ್ಲೂ ಬೇರೆ ಊರುಗಳಿಗೆ ಹೋಗಬಾರ್ದು, ಬೇರೆ ದೇಶಗಳಿಗಂತೂ ಹೋಗ್ಲಿಕ್ಕೆ ಅವಕಾಶ ಇರೋದಿಲ್ಲ. ಹೀಗೆ ಕರೆದಾಗ ಪೊಲೀಸ್ ಸ್ಟೇಷನ್ಗೆ ಬಂದು ಹಾಜರಾಗಬೇಕು ಎನ್ನುವ ಕಂಡೀಷನ್ಸ್ಗಳನ್ನು ಹಾಕಲಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾರೆ. ಪುನೀತ್, ಮೈಸೂರನ್ನು ಬೆಚ್ಚಿ ಬೀಳಿಸಿದ ಜೊತೆಗೆ ಪೊಲೀಸರ ಮೇಲೆ ಅಟ್ಯಾಕ್ ಮಾಡುವಂಥ ದೃಶ್ಯವನ್ನು ನೋಡಿಯೇ ಇದು ಮೈಸೂರು ಅಂತ ಹೇಳಿದ್ರೆ ಅತ್ಯಂತ ಶಾಂತಿಪ್ರಿಯರ ಊರು, ಒಂದು ಪುರಾತನ ಹಿನ್ನೆಲೆ ಇರುವಂಥ ನಗರ, ಸಾಂಸ್ಕೃತಿಕ ನಗರ ಅಂತ ಕರೆಯುವಂಥ ಹಣೆಪಟ್ಟಿ ಹೊಂದಿರುವಂಥ ನಗರ. ಆದರೆ ಈ ಗಲಭೆ ಕಾರಣವಾದ ನಂತರದಲ್ಲಿ ಮೈಸೂರು ಈಗ ಮಂಗಳೂರು ರೀತಿ ಆಗ್ತಾ ಇದೆ ಅನ್ನುವ ಅನುಮಾನ ಸೃಷ್ಟಿ ಆಗ್ತಾ ಇತ್ತು. ಸೊ ಇದೀಗ ಈತನ ಏನು ಸತೀಶ್ಗೆ ಬೇಲಂತೂ ಮಂಜೂರಾಗಿದೆ. ಏನೆಲ್ಲ ಕಂಡೀಷನ್ಸ್ಗಳನ್ನು ಹಾಕಲಾಗಿದೆ? ಖಂಡಿತವಾಗಿ ದಶರಥ್, ಇಲ್ಲಿ ಬಹಳ ಮುಖ್ಯವಾಗಿ ಮೈಸೂರು ಒಂದು ರೀತಿ ಶಾಂತಿಯುತವಾದಂತಹ ಒಂದು ನಗರ. ಇದನ್ನ ಪೆನ್ಸಲರ್ ಪ್ಯಾರಡೈಸ್ ಅಂತಾನೂ ಕೂಡ ಕರೀತಾರೆ. ಆದ್ರೆ ಈಗ ಆಗ್ತಾ ಇರ್ತಕ್ಕಂಥ ಕೆಲವು ಘಟನೆಗಳಿಂದಾಗಿ ಒಂದು ರೀತಿ ಮೈಸೂರಿಗರು ಬೆಚ್ಚಿ ಬೀಳುವಂತಹ ಒಂದು ವಾತಾವರಣ ನಿರ್ಮಾಣವಾಗಿದೆ. ಅದು ಕೂಡ DJ ಹಳ್ಳಿ KJ ಹಳ್ಳಿಯಲ್ಲಿ ಆದಂತಹ ಘಟನೆಗಳಿದ್ದು ಆ ತರದ ಒಂದು ಘಟನೆಗಳು ಇಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಈ ತರದ ಒಂದು ವಾತಾವರಣವನ್ನ ನಿರ್ಮಾಣ ಮಾಡಿದೆ. ಪ್ರಮುಖವಾಗಿ ನೋಡೋದಾದ್ರೆ ಉದಯಗಿರಿ ಪೊಲೀಸ್ ಠಾಣೆಯ ಮೇಲೆ ಏನು ಒಂದಷ್ಟು ಜನ ಮುಸ್ಲಿಂ ಯುವಕ ಪುಂಡ್ರಗಳೇನಿದ್ರು ಇವರು ಪೊಲೀಸರ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು, ಪೊಲೀಸರ ವಾಹನಗಳ ಮೇಲೆ ಕಲ್ಲು ತೂರಾಟ ಮಾಡ್ತಕ್ಕಂಥದ್ದು ಇರ್ಬೋದು, ಜೊತೆಗೆ ಪೊಲೀಸ್ ಠಾಣೆ ಮೇಲೂ ಕೂಡ ಕಲ್ಲು ತೂರಾಟವನ್ನು ಮಾಡ್ತಕ್ಕಂಥದ್ದು, ಈ ಎಲ್ಲ ಘಟನೆಗಳು ಕೂಡ ನಡೆದಿದೆ. ಈ ಒಂದು ಘಟನೆ ನಡೆಯಕ್ಕೆ ಪ್ರಮುಖ ಕಾರಣವಾಗಿದ್ದಂತಹ ಅವಹೇಳನಕಾರಿಯಾದಂತಹ ಒಂದು ಪೋಸ್ಟ್ ಏನಿತ್ತು, ಆ ಪೋಸ್ಟ್ ಮಾಡಿದ್ದಂತಹ ಪೋಸ್ಟ್ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಸಿದ್ದಂತಹ ಸತೀಶ್ ಏನಿದ್ದಾನೆ ಆತನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು. ಜೊತೆಗೆ ಆತನಿಗೆ ಈಗ ಬೇಲ್ ಕೂಡ ಮಂಜೂರಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಒಂದಷ್ಟು ಷರತ್ತುಗಳನ್ನ ಹಾಕುವ ಮುಖಾಂತರ ಇವತ್ತು ಆತನಿಗೆ ಬೇಲ್ ಸಿಕ್ಕಿರ್ತಕ್ಕಂಥದ್ದು. ಆದ್ರೆ ಈತ ಮಾಡಿದಂತಹ ಒಂದು ಅವಹೇಳನಕಾರಿಯಾದಂತಹ ಪೋಸ್ಟ್ ನಿಂದಾಗಿ ಅಲ್ಲಿ ಏನು ಪೊಲೀಸರು
ತಕ್ಷಣವಾಗಿ ಆತನ ಮೇಲೆ ಕ್ರಮವನ್ನ ತೆಗೆದುಕೊಂಡಿಲ್ಲ ಅಂತ ಹೇಳಿ ಪೊಲೀಸರಿಗೆ ಪಾಠ ಮಾಡತಕ್ಕಂತ ಒಂದು ಕೆಲಸಕ್ಕೆ ಅಲ್ಲಿನ ಒಂದಿಷ್ಟು ಪುಂಡರು ಪ್ರಯತ್ನವನ್ನ ಮಾಡಿದ್ರು. ಅದು ಕೂಡ ಕಾನೂನಿನ ವ್ಯಾಪ್ತಿಯನ್ನ ಮೀರಿ ಅವರು ಅಲ್ಲಿ ನಡ್ಕೊಳ್ಳುವಂತ ಒಂದು ಕೆಲಸವನ್ನು ಮಾಡಿದ್ರು. ಈಗ ಅವರನ್ನು ಕೂಡ ಪೊಲೀಸರು ಈಗಾಗಲೇ ಒಂದು 20ಕ್ಕೂ ಹೆಚ್ಚು ಜನರನ್ನ ಬಂಧಿಸ್ತಕ್ಕಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಆದ್ರೆ ಈ ಒಂದು ಘಟನೆಗೆ ಪ್ರಮುಖ ಕಾರಣವಾಗಿದ್ದಂತಹ ವ್ಯಕ್ತಿ ಸತೀಶ್ ಏನಿದ್ದಾನೆ ಆತನಿಗೆ ಈಗ ಏನು ಜಾಮೀನು ಮಂಜೂರಾಗಿರ್ತಕ್ಕಂಥದ್ದು. ಅದರಲ್ಲಿ ಅವರ ಪರವಾಗಿ ಹಾಮ ಭಾಸ್ಕರ್ ಏನಿದ್ದಾರೆ ಅವರು ವಾದವನ್ನ ಮಂಡಿಸಿದ್ರು. ಹೀಗಾಗಿ ಆರೋಪಿ ಸತೀಶ್ ಪರ ವಾದ ಮಾಡಿದಂತಹ ವಕೀಲ ಹಾಮ ಭಾಸ್ಕರ್ ಏನಿದ್ದಾರೆ ಇವರ ಒಂದು ವಾದಕ್ಕೆ ಈಗ 2ನೇ ಅಪರ ಸಿವಿಲ್ ನ್ಯಾಯಾಧೀಶ ಆಗಿರುವಂತಹ ಸರೋಜ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಸತೀಶ್ಗೆ ಈಗ ಜಾಮೀನು ಮಂಜೂರಾಗಿರ್ತಕ್ಕಂಥದ್ದು. ಇನ್ನುಳಿದಂತೆ ಈಗ ಇರತಕ್ಕಂಥದ್ದು ಮುಂದೆ ಆದ್ರೆ ಈಗ ಇವರಿಗೆ ಕೊಟ್ಟಿರ್ತಕ್ಕಂಥ ಷರತ್ತುಗಳೇನಿದ್ದಾವೆ ಮೈಸೂರಿನ ವ್ಯಾಪ್ತಿಯಲ್ಲೇ ಇರತಕ್ಕಂಥದ್ದು, ಜೊತೆಗೆ ಏನು ಶಾಂತಿಗೆ ಭಂಗ ತರತಕ್ಕಂತ ಯಾವುದೇ ರೀತಿಯಾದಂತಹ ಕೆಲಸಗಳಲ್ಲಿ ಭಾಗಿಯಾಗುವಂತಿಲ್ಲ ಅಂತ ಒಂದಷ್ಟು ಷರತ್ತುಗಳನ್ನ ಹಾಕುವ ಮುಖಾಂತರ ಇವರಿಗೆ ಈಗ ಜಾಮೀನನ್ನ ಮಂಜೂರು ಮಾಡಲಾಗಿರ್ತಕ್ಕಂಥದ್ದು. ಕಳೆದ ಶನಿವಾರವೇ ಇವರಿಗೆ ಜಾಮೀನು ಮಂಜೂರು ಆಗ್ಬೇಕಾಗಿತ್ತು. ಆದ್ರೆ ಒಂದಷ್ಟು ವಿಚಾರಣೆಯ ಅವಶ್ಯಕತೆ ಇದ್ದಂತಹ ಒಂದು ಹಿನ್ನೆಲೆಯಲ್ಲಿ ಇವತ್ತಿಗೆ ಈ ಒಂದು ಜಾಮೀನು ಅರ್ಜಿ ವಿಚಾರಣೆಯನ್ನ ಮುಂದೂಡಲಾಗಿತ್ತು. ಇದೀಗ ಆತನಿಗೆ ಜಾಮೀನನ್ನ ಮಂಜೂರು ಮಾಡತಕ್ಕಂಥ ಕೆಲಸ ಆಗಿರ್ತಕ್ಕಂಥದ್ದು. ದರ್ಶನ್, ಥ್ಯಾಂಕ್ ಯು ಪುನೀತ್.